ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 24 ಆಗಸ್ಟ್ 2026ರಿಂದ 30 ಆಗಸ್ಟ್ 2026ರ ವಾರ ಭವಿಷ್ಯ ಕಾರ್ಯಕ್ರಮ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ವಾರ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ. 25 ಆಗಸ್ಟ್ 2026 ಅಂಗಾರಕ ಜಯಂತಿ ಮಂಗಳವಾರ. 30 ಆಗಸ್ಟ್ 2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರ ಭಕ್ತರು ಯಾರಿದ್ದೀರಿ ನಿಮಗೆಲ್ಲ ನೋಟ್ ಮಾಡ್ಕೊಳ್ಳಿ. 30 ಆಗಸ್ಟ್ 2026 ಭಾನುವಾರ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಈ ವಾರದಲ್ಲಿ ಚಂದ್ರ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಕ್ಷತ್ರಗಳು ಮತ್ತು ಗ್ರಹಗಳು ಈ ವಾರ ನಿಮಗೆ ಏನು ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ರಾಶಿಗೆ ಎಷ್ಟೆಷ್ಟು ದಿನ ಶುಭ, ಎಷ್ಟೆಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ನೀವೆಲ್ಲ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡ್ಬೋದು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ. ಜ್ಯೋತಿಷ್ಯ ನೀವು ಹಂಚ್ತಾ ನಿಮ್ಮ ವೀಕ್ಷಣೆ ಹೆಚ್ಚಾಗ್ತಾ ಇದ್ದ ಹಾಗೆ ನನಗೆ ಇನ್ನು ಹೊಸ ಕಂಟೆಂಟು ನಿಮಗೆ ಕೊಡಬೇಕು ಅನ್ನುವಂತಹ ಆಸಕ್ತಿ ಉಂಟಾಗುತ್ತೆ. ಅದಕ್ಕೆ ನೋಟಿಫಿಕೇಶನ್ ಬೆಲ್ ಒತ್ತದೇ ಇರೋರು ನೋಟಿಫಿಕೇಶನ್ ಬೆಲ್ ಒತ್ತಿ, ಇನ್ನು ಶೇರ್ ಮಾಡದೇ ಇರೋರು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸೋಕ್ಕಿಂತ ಮೊದಲು ಕೆಲವರು ಹೇಳ್ತೀರಾ, ಗುರುಜಿ ಕಾಲ್ ಮಾಡ್ತೀರಾ ಅಂತ ಡೇಟ್ ಆಫ್ ಬರ್ತ್ ಇಲ್ಲ, ಹೇಗೆ ನೋಡ್ತೀರಾ ಭವಿಷ್ಯ ಅಂದಾಗ ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ, ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಇಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ಈಗ ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನು ಸ್ಟಾರ್ಟ್ ಮಾಡ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ನೀವು ಈ ಸಲ ಎಲ್ಲಾದರೂ ಹಣ ಹೂಡಿಕೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಯಾಕಂದ್ರೆ ಬುಧ ಈ ವಾರದಲ್ಲಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮಕ್ಕಳ ಬಗ್ಗೆ ತುಂಬಾ ಕಾಳಜಿಯನ್ನ ನೀವು ವಹಿಸ್ಬೇಕಾಗತ್ತೆ. ಮನೆಗೀಗ ಇರೋ ಮಕ್ಕಳು ಒಬ್ರು ಇಬ್ರು ಇರ್ತಾರೆ. ಮಕ್ಕಳೇ ಕೆಟ್ಟೋಗ್ಬಿಟ್ರೆ ಏನ್ ದುಡ್ದು ಏನ್ ಪ್ರಯೋಜನ ಅಲ್ವಾ? ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬೇಕಾದಷ್ಟು ದುಡ್ದಿರ್ತಾರೆ. ಮಕ್ಕಳಾಗ್ಲೇ ನೋಡಿದ್ರೆ ಕುಡಿಯೋದು, ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಕಲ್ತಿರ್ತಾರೆ. ಆಗೇನಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರಲ್ಲ. ನಿಮಗೇನಾದ್ರೂ ಮಗ ಇದ್ರೆ, ಪುತ್ರ ಅಥವಾ ಮೊದಲನೇ ಮಗಳಿದ್ರೆ ಅವರ ಜೊತೆ ಈ ವಾರದಲ್ಲಿ ಸಂಬಂಧ ಉತ್ತಮವಾಗಿರಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಕಮ್ಮಿ ಆಗುವಂಥದ್ದು, ಎಲ್ಲದರಲ್ಲೇ ಹಣವನ್ನು ಹೂಡಿಕೆ ಮಾಡಿ ಹಣವನ್ನು ಕಳ್ಕೊಳ್ಳುವಂಥದ್ದು. ಯಾವುದಾದ್ರೂ ಸ್ಟಾಕ್ಗೆ, ಪೆನ್ನಿ ಸ್ಟಾಕ್ಗೂ ಯಾವುದೋ ಸ್ಟಾಕ್ ಹಾಕ್ಬಿಟ್ಟಿರ್ತೀರಾ, ಆ ಕಂಪನಿ ಸ್ಟ್ರಕ್ಚರಲಿ ಡೌನ್ ಆಗೋಗಿರುತ್ತೆ ಅಥವಾ ಫೇಲ್ಯೂರ್ ಆಗಿರುತ್ತೆ. ಅದೇ ಕಂಪ್ನಿನಲ್ಲೇ ಮತ್ತೆ ನಾನು ಲಾಭ ಮಾಡಬೇಕು ಅನ್ನುವಂತಹ ಇಗೋಯಿಸ್ಟಿಕ್ ನೇಚರಿಂದ ಆವ್ರೇಜ್ ಮಾಡೋಕೆ ಹೋಗೋದು, ಅದೇ ಸ್ಟಾಕ್ಗೆ ಮತ್ತೆ ದುಡ್ಡನ್ನು ಹಾಕೋದು. ಆ ಥರ ನೀವು ಮಾಡಿದ್ರೆ ಮತ್ತೆ ಹಣವನ್ನು ನೀವು ಕಳ್ಕೋಬೇಕಾಗತ್ತೆ. ಏನೋ ಒಂಥರ ಸೋಮಾರಿತನ ಈ ವಾರ ನಿಮಗೆ ಮೇಷರಾಶಿಯವರಿಗೆ ಕಂಡು ಬರುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ಸ್ವಲ್ಪ ಪುರುಷತ್ವ ಕಮ್ಮಿ ಆಗುವಂತಹ ಸಾಧ್ಯತೆಗಳಿದೆ. ವಿಪತ್ತುಗಳನ್ನು ಅನುಭವಿಸಬೇಕಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಮಾನಸಿಕವಾಗಿ ಸಂಕಟ ಉಂಟಾಗುತ್ತೆ. ನಾನು ಇಷ್ಟೆಲ್ಲ ಓದಿದ್ದೀನಿ, ವಿದ್ಯಾವಂತ, ಬುದ್ಧಿವಂತ, ಆದರೂ ಕೂಡ ನಾನು ರೆಕಗ್ನೈಸ್ ಆಗ್ತಾ ಇಲ್ಲ. ಎಲ್ಲ ಜನ ಮೇಲ್ ಬರ್ತಾ ಇದ್ದಾರೆ, ನಾನ್ಯಾಕೆ ಬರೋಕ್ಕಾಗ್ತಿಲ್ಲ ಅನ್ನುವಂತಹ ಮನೋಭಾವನೆ. ಫುಲ್ ಎಫರ್ಟ್ ಹಾಕ್ತೀರಾ, ತುಂಬ ಪ್ರಯತ್ನ ಮಾಡ್ತೀರಾ, ಆದರೂ ಕೂಡ ತೊಂದರೆಗಳಾಗುತ್ತೆ. ನಿಮಗೆ 6ನೇ ಮನೆಯಲ್ಲಿ ಶನಿ ನೀಚನಾಗ್ತಾ ಇರೋದ್ರಿಂದ ಮಂಗಳ ಗ್ರಹ ನೇರವಾಗಿ ಶುಕ್ರನನ್ನ ದೃಷ್ಟಿಸ್ತಾ ಇರೋದ್ರಿಂದ ಸಾಲಗಾರರು ನಿಮಗೆ ತುಂಬ ಹಿಂಸೆಯನ್ನು ಕೊಡುವಂಥದ್ದು, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡು ಅಂತ ತುಂಬ ಫೋರ್ಸ್ ಮಾಡುವಂಥದ್ದು.
ಅಥವಾ ಏನಾದರೂ ಪೊಲೀಸ್ ಕೇಸ್ಗಳು, ಕೋರ್ಟ್ ಕೇಸ್ಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದರೆ ಮೇಷರಾಶಿ ಜಾತಕರಿಗೆ ಪ್ರೀತಿ ಮತ್ತು ಸಂಬಂಧಗಳಲ್ಲೂ ಕೂಡ ಎಚ್ಚರವಾಗಿರಬೇಕು. ನೀವು ಯಾರನ್ನ ಪ್ರೀತಿಸ್ತೀರೋ ಅವರು ಹತ್ರ ನೀವು ತುಂಬ ನಾನು ಅನ್ನೋದನ್ನು ಅಹಮ್ಮನ ತೋರಿಸಬಾರ್ದು. ಅವರಿಗೆ ನೀವು ಪ್ರೀತಿಯನ್ನ ತೋರಿಸ್ಬೇಕಾಗತ್ತೆ. ತುಂಬ ವ್ಯವಹಾರದಂತೆ ವರ್ತನೆ ಮಾಡಬಾರ್ದು ಅಲ್ವಾ. ಯಾರ ಜೊತೆಗೆ ನಾವು ಬಿಸ್ನೆಸ್ ಮಾಡೋರ ಹತ್ರ ವ್ಯವಹಾರ ನಡೆಸ್ಬೋದು, ಪ್ರೀತಿ ಮಾಡೋರ ಹತ್ರ ವ್ಯವಹಾರ ಅದಂತೆ ನೀವು ನಿಮ್ಮ ನಡಿಗೆ ಅನ್ನೋದು ಇರಬಾರ್ದು. ಆಗ ಮಾತ್ರ ಪ್ರೀತಿ ಪ್ರಣಯದಲ್ಲಿ ಒಳ್ಳೆಯದಾಗುತ್ತೆ. ಇನ್ನು ಫೈನಾನ್ಷಿಯಲ್ ವಿಚಾರದಲ್ಲಿ ನಾನು ಹೇಳಿದೆ ಬಹಳ ಎಚ್ಚರವಾಗಿರಬೇಕು. ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಬೇಕು. ಶರೀರದಲ್ಲಿ ನೀರಿನ ಅಂಶ ಕಮ್ಮಿ ಆಗ್ಬೋದು. ಆದ್ದರಿಂದ ಯಾರು ಮೇಷರಾಶಿ ಜಾತಕರಿದ್ದೀರಿ ಹೆಚ್ಚೆಚ್ಚು ನೀರು, ವಾಟರ್ ಮೆಲನ್ ಏನು ಇದು ಹಣ್ಣು ವಾಟರ್ ಮೆಲನ್ ತಿನ್ನುವಂಥದ್ದು, ಆಮೇಲೆ ಪರಂಗಿ ಹಣ್ಣು ಕೂಡ ತಿನ್ಬೋದು ಅದ್ರ ಜೊತೆಗೆ. ಆಮೇಲೆ ನೀರು ಆಗಾಗ ಹೆಚ್ಚೆಚ್ಚಾಗಿ ಕುಡಿಬೇಕಾಗುತ್ತೆ. ಹಾಗಾದರೆ ಮೇಷರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ ಸೋಮವಾರ ಮಂಗಳವಾರ ಮಾತ್ರ ಟೈಮ್ ಚೆನ್ನಾಗಿರಲ್ಲ. ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುತ್ತೆ. ಆಮೇಲೆ ಸಾಮಾನ್ಯವಾದ ಅನಾರೋಗ್ಯ ಉಂಟಾಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬ ಚೆನ್ನಾಗಿರುತ್ತೆ. ತಾವೆಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಅಧಿಕಾರವನ್ನು ಪಡೆಯುವಂಥದ್ದು, ವ್ಯಾಪಾರದಲ್ಲೂ ಕೂಡ ಯಾರು ವ್ಯಾಪಾರಸ್ಥರಿದ್ದೀರಿ ಒಳ್ಳೆ ಯಶಸ್ವಿಯನ್ನು ಪಡಿತೀರಿ. ಕಳೆದುಕೊಂಡಂಥ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಕೆಲವರಿಗೆ ಒಂದು ಒಳ್ಳೆ ಹೈ ಪೋಸ್ಟಲ್ಲಿ ಇರ್ತೀರಾ, ಒಂದ್ಸಲ ಡಿಪ್ರಮೋಷನ್ ಆಗೋಗಿರುತ್ತೆ. ಕೆಲವರು ಆಫೀಸರ್ಸು ಒಳ್ಳೆ ಪೋಸ್ಟಲ್ಲಿ ಇದ್ರೂ ಕೂಡ ಹೆಡ್ ಆಫೀಸಲ್ಲಿ ಒಂದು ಕ್ಲಾರ್ಕ್ ಥರ ಇರಬೇಕಾಗುತ್ತೆ. ಅಂಥವ್ರಿಗೆಲ್ಲ ಮತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಮೇಷರಾಶಿ ಜಾತಕರಿಗೆ ವಿವಾಹ ಯೋಗ. ಗುರುಬಲ ಇಲ್ವಲ್ಲ ಗುರುಜಿ, ಗುರುಬಲ ಇಲ್ಲದೆ ಇದ್ದರೂ ವಿವಾಹ ಯೋಗ ಬೇರೆ ಗ್ರಹಗಳು ಕೊಡೋದ್ರಿಂದ ವಿವಾಹ ಭಾಗ್ಯ ಉಂಟಾದಾಗ ಇಬ್ಬರ ಜಾತಕಗಳನ್ನು ತೋರಿಸಿ ನನಗೆ ಸೆಟ್ ಆಗ್ತಾಳ ಹುಡುಗಿ ವಧು, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾರಾ, ನಮ್ಮ ತಂದೆ ತಾಯಿಗೆ ಹೊಂದ್ಕೊಂಡು ಹೋಗ್ತಾರಾ, ನನಗೆ ಹೊಂದ್ಕೊಂಡು ಹೋಗ್ತಾರಾ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ವರನ ಆಯುಷ್ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರಾ ಇಲ್ವಾ, ಇವೆಲ್ಲ ನೀವು ನೋಡಬೇಕು. ಸುಮ್ಮನೆ ಯಾರನ್ನಂದವ್ರೆ ಮದುವೆ ಆದರೆ ಮತ್ತೆ IVF ಲಕ್ಷಾಂತರ ರೂಪಾಯಿ ಮಕ್ಕಳಾಗಲ್ಲ, ಮಕ್ಕಳಾಗ ಕಷ್ಟ ಪಡುವಂಥದ್ದು ಇವೆಲ್ಲ ಇರುತ್ತೆ. ಮದ್ಯ ವ್ಯಾಪಾರದಿಂದನೂ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಿಂದನೂ ಲಾಭ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ನೀರಿನ ವ್ಯಾಪಾರ, ಆಯಿಲ್ ವ್ಯಾಪಾರಗಳು ಮಾರುವಂಥವ್ರಿಗೆಲ್ಲ ಒಳ್ಳೆ ಧನ ಲಾಭ ಈ ವಾರ ನಿಮಗೆ ಕೊನೆ 5 ದಿನ ಕಂಡು ಬರುತ್ತೆ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ಬೆಳಿಗ್ಗೆ ಬೇಗ ಸೂರ್ಯೋದಯ ಸಮಯಕ್ಕೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಎಲ್ಲಿ ಅರಳಿ ವೃಕ್ಷ ಇರುತ್ತೋ ಅಲ್ಲಿ ಕೂತು ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡುವಂಥದ್ದು, ಅಥವಾ ನಿತ್ಯ ನಿಯಮಿತವಾಗಿ ಒಂದು ದಿನನೂ ಮಿಸ್ ಆಗದೆ ಪ್ರತಿದಿನ ಶಿವನ ದೇವಸ್ಥಾನಕ್ಕೆ ದೇವರ ದರ್ಶನವನ್ನು ಮಾಡುವಂಥದ್ದು ಮಾಡಿದ್ರೆ ನಿಮಗೆ ಈ ವಾರ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ಕಾಯ್ತಾ ಇದ್ದೀರಾ ಗುರುಜಿ ನನಗೇನು ಭವಿಷ್ಯವನ್ನು ಹೇಳ್ತಾರೆ ಅಂತ. ಈಗ ಮೇಷರಾಶಿ ಆಯಿತು. ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ವೃಷಭ ರಾಶಿಗೆ ದ್ವಿತೀಯಾಧಿಪತಿಯಾದಂತಹ ಬುಧ ಸಿಂಹ ರಾಶಿಗೆ ಸಂಚಾರ ಆಗ್ತಾನೆ. 4ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಧನಾಧಿಪತಿ ಮತ್ತು ಪಂಚಮಾಧಿಪತಿ ಚತುರ್ಥದಲ್ಲಿ ಸಂಚಾರ. ಪಂಚಮಾಧಿಪತಿ ಅಂದ್ರೆ ನಿಮಗೆ ಸುಖ. ಯಾವುದರಿಂದ ಸುಖ ಸಿಗುತ್ತೆ? ನೀವು ಏನು ವಿದ್ಯೆಯನ್ನು ಓದಿದಿರಿ ಅದರಿಂದ ಬುದ್ಧಿ ಉಪಯೋಗಿಸಿ ಏನು ಸಂಪಾದನೆ ಮಾಡ್ತೀರಿ ಅದರಿಂದ ಸಂತೋಷ ಸಿಗುತ್ತೆ. ಧನಾಧಿಪತಿ ಚತುರ್ಥ ಭಾವದಲ್ಲಿದ್ದಾಗ ತಾಯಿಗೆ ಸ್ವಲ್ಪ ಕೋಪ ಉಂಟಾಗುತ್ತೆ ರವಿ ಇರೋದ್ರಿಂದ ತನ್ನ ಸ್ವಕ್ಷೇತ್ರದಲ್ಲಿ. ಆದರೆ ನಿಮಗೆ ಏನು ಫಲ ಪ್ರಾಪ್ತಿಯಾಗುತ್ತೆ? ಭೂಮಿಯಿಂದ ಲಾಭ ಉಂಟಾಗುತ್ತೆ. ಮನೆ ಬಾಡಿಗೆಗಳಿಗೆ ಯಾರು ಬರ್ತಾ ಇಲ್ಲ ಅಂದರೆ ಮನೆ ಬಾಡಿಗೆಗೆ ಬಂದು ಅದರಿಂದ ಲಾಭ ಆಗುತ್ತೆ. ಬರೀ ಮನೆ ಅಂತಲ್ಲ, ಯಾವುದೇ ಆಗಿರಲಿ, ಆಫೀಸ್ ಸ್ಪೇಸ್ ಇರ್ಬೋದು ಅಥವಾ ನಿಮ್ಮ ಜಮೀನು ಇರ್ಬೋದು, ಇವೆಲ್ಲ ಮಾರಾಟಗಳು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಒಳ್ಳೆ ಲಾಭ ಅನ್ನೋದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಒಳ್ಳೆ ಸಫಲತೆಯನ್ನ ಹೊಂದುತ್ತೀರಾ. ಬುಧ ಚತುರ್ಥ ಭಾವದಲ್ಲಿ ಗೋಚಾರದಲ್ಲಿ ಶುಭ ಫಲಗಳನ್ನು ಕೂಡ ನಿಮಗೆ ಕೊಡ್ತಾನೆ. ಧನ ಹೆಂಗ್ ಬರುತ್ತೆ ಗುರುಜಿ? ಫೈನಾನ್ಷಿಯಲ್ ವಿಚಾರ ಹೇಳಿ ಅಂದಾಗ ಆಕಸ್ಮಿಕವಾಗಿ ನೀವು ಅನ್ಕೊಂಡೇ ಇರಲ್ಲ, ಯಾರೋ ಬಂದು ಸಡನ್ ಆಗಿ ದುಡ್ಡು ಕೊಟ್ಟಾಗ ಆಕಸ್ಮಿಕ ಧನ ಅಂತ ಕರೀಲಾಗುತ್ತೆ.
ಸನ್ಮಾನಗಳು ಕೂಡ ಆಕಸ್ಮಿಕವಾಗಿ ನಿಮ್ಮನ್ನ ಕರೆದು ಜನ ಗೌರವಿಸುವಂತಹ ಸಾಧ್ಯತೆಗಳಿದೆ. ಆಸ್ತಿ ಇದೆ, ಭೂಮಿ ಇದೆ, ಫ್ಲಾಟ್ ಇದೆ ಅಂದ್ರೆ ಅದರಿಂದೆಲ್ಲ ಲಾಭ ಆಗುತ್ತೆ. ವಾಹನಗಳಿವೆ, ಬಾಡಿಗೆಗಳು ಕೊಟ್ಟಿದ್ದೀವಿ, ನಾನು ಊಬರ್ ಓಡಿಸ್ತೀನಿ, ಓಲೋ ಓಡಿಸ್ತೀನಿ ಅಂದ್ರೆ ವಾಹನಗಳಿಂದನೂ ಕೂಡ ಲಾಭ ಆಗುತ್ತೆ. ಅಧಿಕಾರಿಗಳ ಜೊತೆ ಒಡನಾಟದಿಂದ ನೀವು ಸಂತೋಷವನ್ನ ಈ ವಾರ ಪಡ್ತೀರಿ. ದಾಂಪತ್ಯದಲ್ಲೂ ಕೂಡ ಉಲ್ಲಾಸವಾಗಿರ್ತೀರಿ, ಸಂತೋಷವನ್ನ ಅನುಭವಿಸ್ತೀರಿ. ನಿಮ್ಮ ಮನೆ ವಾತಾವರಣ, ಗೃಹದಲ್ಲಿ ಶಾಂತಿಯ ವಾತಾವರಣ ನಿಮಗೆ ಕಂಡು ಬರ್ತಾ ಇದೆ. ವಾಹನಗಳನ್ನು ಕೂಡ ನೀವು ಪಡಿತೀರಾ. ಇದೆಲ್ಲ ಬುಧನ ಸಂಚಾರ ನಿಮ್ಗೆ ಯಾವ ರೀತಿ ಫಲ, ಬೇರೆ ಬೇರೆ ಗ್ರಹಗಳ ಫಲ ಯಾವ ರೀತಿ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದೀನಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ಯಾವ ದಿನ ಎಚ್ಚರಿಕೆಯಾಗಿರಬೇಕು ಗುರುಜಿ ಅಂತ ನೀವು ಕೇಳಿದ್ರೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ, ಅಂದ್ರೆ ಅವ್ರನ್ನ ನಿಂದಿಸುವಂಥದ್ದು. ಅದೇ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯನ್ನ ಯಾವಾಗ್ಲೂ ಕೂಡ ನಿಂದಿಸೋದು. ಪಕ್ಕದ ಮನೆಯವ್ರ ಗಂಡ ನೋಡಿ ಅಷ್ಟೊಂದು ದುಡಿತಾರೆ, ನೀವೇನ್ ಮಾಡಿದೀರಾ, ಅವ್ರು ನೋಡಿ ಕಾರ್ ತಗೊಂಡಿದ್ದಾರೆ, ನಾವೇನ್ ಮಾಡಿದೀವಿ, ಅವ್ರು ಮನೆ ಕಟ್ಟಿದ್ದಾರೆ. ಯಾವಾಗ್ಲೂ ಕೂಡ ನಿಮ್ಮ ಜೀವನವನ್ನ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲರಿಗೂ ನಿಮ್ಮದೇ ಆದಂತಹ ಒಂದು ಒಳ್ಳೆ ಸಮಯ ಅನ್ನೋದು ಬಂದೇ ಬರುತ್ತೆ. ಯಾವಾಗ್ಲೂ ಕೂಡ ಕಂಪೇರ್ ಮಾಡಿ ಪತ್ನಿಯನ್ನ ಟೀಕಿಸುವಂಥದ್ದು. ಬೇರೆ ಯಾರೋ ತುಂಬಾ ಚೆನ್ನಾಗಿರ್ತಾರೆ, ಅವಾಗ ನಿಮಗೆ ಮದುವೆ ಆಗಿ ಪತ್ನಿ ಮೇಲೆ ಬೋರ್ ಆಗೋಗಿರುತ್ತೆ, ಅವಾಗ ಅವ್ರನ್ನ ಟೀಕಿಸುವಂಥದ್ದು. ಆ ಥರ ಮಾಡಕ್ಕೆ ಹೋಗ್ಬಾರ್ದು. ಅಜೀರ್ಣ ಆಗುವಂಥದ್ದು. ಆಹಾರ ಪದ್ಧತಿ ಶುದ್ಧ ಸಾತ್ವಿಕ ಆಹಾರ ಇರಲಿ, ಅನಾರೋಗ್ಯ ಉಂಟಾಗಬಹುದು. ಕ್ರೂರವಾಗಿ ವರ್ತಿಸ್ತೀರಿ. ಪ್ರಯಾಣಗಳಲ್ಲಿ ಆಯಾಸ ಉಂಟಾಗುತ್ತೆ. ಜೊತೆಗಾರರಿಲ್ಲದೆ ನಿಮಗೆ ಪ್ರಯಾಣಗಳಲ್ಲಿ ಬೇಸರ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ರೀತಿಯ ಅನುಕೂಲ ಉಂಟಾಗುತ್ತೆ. ಸಂತೋಷ ಅನ್ನೋದು ಉಕ್ಕುತ್ತೆ. ಹೆಂಗೆ ಹಾಲು ಮನೇಲಿ ಉಕ್ಕುತ್ತೋ ಹಾಗೆ ಸಂತೋಷ ಅನ್ನೋದು ಉಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯ ಬಂದು ನೀವು ಹಣವನ್ನ ಹೂಡಿಕೆ ಮಾಡುವಂಥದ್ದು, ಬಿಸ್ನೆಸ್ಗೆ ಬಂಡವಾಳ ಹಾಕೋದು ಇವೆಲ್ಲ ಮಾಡಿದ್ರೆ ಒಳ್ಳೆ ಲಾಭ ಆಗುತ್ತೆ. ನಿಮಗೆ ಅಧಿಕಾರ ಕಳೆದುಕೊಂಡಿದ್ರೆ ಮತ್ತೆ ಅಧಿಕಾರ ಪಡಿಬೇಕಾದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಪ್ರಯತ್ನ ಮಾಡಿ. ನಿಮಗೆ ವೃಷಭ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರ ದೇವರನ್ನ ಪ್ರಾರ್ಥನೆ ಮಾಡಬೇಕು. ರುದ್ರ ಅಭಿಷೇಕವನ್ನು ನೀವು ಮಾಡಿಸ್ಬೇಕು. ಇವೆಲ್ಲ ಪರಿಹಾರ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನಗೇನು ಭವಿಷ್ಯವನ್ನು ಹೇಳ್ತಾರೆ ಅಂತ. ಈಗ ಮೇಷ, ವೃಷಭ ಆಯಿತು. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ 24/8/2026ರಿಂದ 30/8/2026ರ ಮಿಥುನ ರಾಶಿ ಭವಿಷ್ಯ. ನಿಮ್ಮ ಮಿಥುನ ರಾಶಿ ಜಾತಕರಿಗೆ ಧೈರ್ಯ, ಓವರ್ ಧೈರ್ಯ ಮಾಡ್ಕೋಬಾರ್ದು. ಧೈರ್ಯ ಹೆಚ್ಚಾಗುತ್ತೆ. ನೀವು ಸ್ವಲ್ಪ ಪರಾಕ್ರಮಿಗಳಾಗಿರ್ತೀರಿ. ಈಗ ಅಕ್ಕಪಕ್ಕ ಇರ್ತೀರಾ, ನೀವೇನ್ ಮಾಡ್ಬೇಕಾಗುತ್ತೆ, ಅನುಸರಿಸ್ಕೊಂಡು ಹೋಗ್ಬೇಕು. ಅವ್ರನ್ನ ಸ್ವಲ್ಪ ಅಕ್ಕಪಕ್ಕದವ್ರನ್ನ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ತುಂಬಾ ಈಗೋಯಿಸ್ಟಿಕ್ ತೋರಿಸಿದ್ರೆ ಅವಾಗೇನಾಗುತ್ತೆ, ಕಲಹಗಳಾಗುವಂಥದ್ದು. ಈಗಂತೂ ಏನ್ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕ ಜನ ಚೆನ್ನಾಗಿಲ್ದೇ ಇದ್ರೆ ಅವ್ರ ಮನೆ ಕಸ ತಗೊಂಬಂದು ಇವ್ರ ಮನೆ ಮುಂದೆ ಇಟ್ಬಿಡೋದು, ಇವ್ರ ಮನೆ ಕಸ ತಗೊಂಬಂದು ಅವ್ರ ಮನೆ ಮುಂದೆ ಇಡೋದು. ಹೀಗೆ ವೈಷಮ್ಯಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಆದ್ರೆ ಈ ವಾರ ನೀವು ಜಾಸ್ತಿ ಹೆದರ್ಕೋಬೇಡಿ, ಭಯ ಪಡಬೇಡಿ. ಸ್ವಲ್ಪ ಭಯ ಹೆದರಿಕೆ ಆಗ್ಬೋದು. ಒಡ ಹುಟ್ಟಿದವರ ಜೊತೆ ಕಲಹಗಳನ್ನ ಕೂಡ ನೀವು ಮಾಡ್ಕೋಬಾರ್ದು. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಸ್ಥಿರಾಸ್ತಿ ಇದ್ರೆ ನಷ್ಟ ಆಗುವಂಥದ್ದು. ಚರ ಅಲ್ಲ, ಸ್ಥಿರಾಸ್ತಿ, ಭೂಮಿ, ಮನೆ ಇದೆಲ್ಲ. ಅದಕ್ಕೆ ಬಹಳ ಎಚ್ಚರ. ಸರ್ಕಾರದ ಕೋಪ, ಯಾಕೆ ಸರ್ಕಾರಕ್ಕೆ ಏನಾದ್ರೂ ತೊಂದರೆ, ಸರ್ಕಾರದಿಂದ ಏನಾದ್ರೂ ಲೂಟಿ ಮಾಡಿದ್ರೆ ಅವಾಗ ಏನಾಗುತ್ತೆ, ಸೆರವಾಸ ಉಂಟಾಗುತ್ತೆ. ಯಾರೋ ಸ್ವಲ್ಪ ಚಿಕ್ಕ ಪುಟ್ಟ ಆಸೆ ಪಡೋದು, ಲಂಚ ತಗೊಂಡ್ಬಿಡೋದು, ಅದ್ರಲ್ಲಿ ಸಿಗಾಕೊಂಡ್ಬಿಡೋದು, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಸಿಗ್ನಲ್ಗಳೆಲ್ಲ ಜಂಪ್ ಮಾಡಬೇಡಿ. ಕರೆಕ್ಟಾಗಿ ಕಾನೂನನ್ನ ನೀವು ಪಾಲಿಸಬೇಕು. ಹಿರಿಯ ಅಧಿಕಾರಿಗಳಿಂದ ನಿಮಗೆ ನಷ್ಟ ಉಂಟಾಗ್ಬೋದು, ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಈ ವಾರ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಮಿಥುನ ರಾಶಿಯವರಿಗೆ ಅಂದಾಗ, ಸೋಮವಾರ, ಮಂಗಳವಾರ ತಮ್ಮ ವೃತ್ತಿಯಲ್ಲಿ ಪ್ರಮೋಷನ್ ಆಗುತ್ತೆ. ಸೋಮವಾರ, ಮಂಗಳವಾರ
ಮಾನಸಿಕವಾಗಿ ಸಂತೋಷ. ಸುಮ್ಮನೆ ನಗೋದಕ್ಕೂ ಮಾನಸಿಕವಾಗಿ ನಗೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಆದರೆ ನೀವು ಯಾವಾಗಲೂ ಯಾಕೆ ದುಃಖಿಯಾಗಿರ್ತೀರಾ? ಪ್ರತಿ ಕ್ಷಣ ಪ್ರತಿ ನಿಮಿಷ ಜೀವನ ಅಸ್ಥಿರ. ಈ ಪ್ರಪಂಚದಲ್ಲಿ ಯಾವುದೂ ಸ್ಥಿರ ಇಲ್ಲದೆ ಇದ್ದಾಗ ಸಂತೋಷವಾಗಿರೋದು ಬಹಳ ಇಂಪಾರ್ಟೆಂಟು. ರುಚಿ ರುಚಿಯಾದಂಥ ಆಹಾರ ಪಡೆಯುತ್ತೀರಿ, ಪಾನೀಯಗಳನ್ನ ಸೇವನೆ ಮಾಡ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ. ಕಲಿಯುಗದಲ್ಲಿ ಅನ್ನನೇ ಬಹಳ ಶ್ರೇಷ್ಠ. ಅಂಥದ್ರಲ್ಲೂ ಒಳ್ಳೊಳ್ಳೆ ರುಚಿ ರುಚಿಯಾದಂಥ ಹೋಟ್ಲಲ್ಲಿ ಊಟ ಮಾಡುವಂಥ ಯೋಗನೂ ಕೂಡ ಒಂದು ಒಳ್ಳೆ ಯೋಗ ಮಿಥುನ ರಾಶಿಯವರಿಗೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಎಚ್ಚರ, ಹೆಲ್ತ್ ಕಾನ್ಷಿಯಸ್ನೆಸ್ ಇರಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕು. ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಿದ್ರೆ ಮಾಡಬೇಡಿ. ಅದೇನಾದರೂ ವಾದ ವಿವಾದಗಳಾಗಿ ನಿಂತೋಗ್ಬೋದು. ನಿಮ್ಮ ಕೋಪವನ್ನು ಜಾಸ್ತಿ ಮಾಡ್ಕೋಬೇಡಿ. ಆತಂಕವನ್ನು ಕೂಡ ಪಡೋದು ಒಳ್ಳೆಯದಲ್ಲ. ಈ ವಾರದ ಕೊನೆ 5 ದಿನ ಮಿಥುನ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ಈಗ ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಮಿಥುನ ರಾಶಿ ಜಾತಕರು ಓಂ ವೀರಭದ್ರಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ ವಿಭೂತಿ ಮತ್ತು ಬಿಲ್ವಪತ್ರೆಯಿಂದ ಶಿವನನ್ನ ಪೂಜೆ ಮಾಡಿದ್ರೆ ನಿಮಗೆ ಕೋಪ ಕಮ್ಮಿ ಆಗುತ್ತೆ. ಇಲ್ಲ ಅಂದ್ರೆ ಶೀಘ್ರ ಕೋಪ ಬರುತ್ತೆ. ನನಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ ಅಂತ ನಿಮ್ಮನ್ನು ನೀವೇ ಯೋಚನೆ ಮಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಶತ್ರುಗಳನ್ನು ಕಂಡ್ರೆ ಟೆನ್ಷನ್ ಆಗುವಂಥದ್ದು, ಲಾಭ ಬರಲಿಲ್ಲ ಅಂದರೆ ಟೆನ್ಷನ್ ಆಗೋದು, ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗಲಿಲ್ಲ ಅಂದರೆ ಒಂಥರ ಟೆನ್ಷನ್ ಆಗೋದು. ಆಸೆ ಇರುತ್ತೆ, ರಸ ಶರೀರದಲ್ಲಿ ರಸ ಉತ್ಪತ್ತಿ ಆಗುತ್ತೆ, ಉಲ್ಲಾಸ ಪಡಿಬೇಕು ಅನಿಸುತ್ತೆ. ಆದರೆ ಅದರಿಂದ ಆ ಸುಖ ಸಿಗದೆ ಇದ್ದಾಗ ಕೋಪ ಜಾಸ್ತಿ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪರಿಹಾರ ಕೂಡ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ. ಈಗ ನಾನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಪ್ರಿಯ ವೀಕ್ಷಕರೇ, ಹಾಗಾದರೆ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚನಾಗಿದ್ದಾನೆ, ಶನಿ ಮಹಾತ್ಮ ನೋಡ್ತಾ ಇದ್ದಾನೆ, ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ, ವ್ಯಯಾಧಿಪತಿ ತೃತೀಯಾಧಿಪತಿ. ಧೈರ್ಯ ಮಾಡ್ತೀರಾ, ಸಾಹಸ ಮಾಡ್ತೀರಾ. ಸಾಹಸೋ ಲಕ್ಷ್ಮೀ ಅಂತೀವಿ. ಧೈರ್ಯೇ ವಸತೇ ಲಕ್ಷ್ಮೀ. ಧೈರ್ಯದಿಂದ ನೀವು ಸಾಹಸವನ್ನು ಮಾಡಿದ ತಕ್ಷಣ ದುಡ್ಡು ಬರುತ್ತೆ. ಜಿಮ್ ನಡೆಸ್ತಾ ಇದ್ದೀನಿ, ದುಡ್ಡು ಬರುತ್ತೆ. ಅಗ್ರಿಮೆಂಟ್ ಮಾಡಿಸ್ತಾ ಇದ್ದೀನಿ, ದುಡ್ಡು ಬರುತ್ತೆ. ನಾನು ಒಳ್ಳೆ ಭಾಷಣಗಾರ, ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಾ, ಅದನ್ನ ನೋಡಿ ಜನ ಆಕರ್ಷಣೆಯಾಗಿ ದುಡ್ಡನ್ನು ಕೊಡ್ಬೋದು. ಚೆನ್ನಾಗಿ ಮಾತಾಡೋರು ಯಾರು? ಕೋರ್ಟಲ್ಲಿ ಲಾಯರ್ ಚೆನ್ನಾಗಿ ಮಾತಾಡಬೇಕು, ಟಿ ವಿಲಿ ಆ್ಯಂಕರ್ಗಳು ತುಂಬ ಚೆನ್ನಾಗಿ ಮಾತಾಡಬೇಕು, ಕೆಲವರು ಬರಹಗಾರರು ಇರ್ತಾರೆ, ಟೈಪಿಸ್ಟ್ಗಳು ಇರ್ತಾರೆ, ಅಥವಾ ಶಾರ್ಟ್ ಹ್ಯಾಂಡ್ಗಳೆಲ್ಲ ಇರ್ತಾರೆ. ಅಂಥವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ. ಯಾರಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಲಾಗುತ್ತೆ. ಹಾಗೆ ಬುಧ ದ್ವಿತೀಯ ಭಾವದಲ್ಲಿದ್ದಾಗ ತುಂಬಾ ಚೆನ್ನಾಗಿ ಮಧುರವಾಗಿ ಮಾತಾಡ್ತೀರಾ. ಆದರೆ ಮಿಕ್ಸ್ ಆಗಿರುವಂತಹ ಸೂರ್ಯ ಮತ್ತು ಕೇತು ನಿಮ್ಮ ಸಿಂಹ ರಾಶಿ ದ್ವಿತೀಯ ಭಾವದಲ್ಲಿ, ಕರ್ಕಾಟಕ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಿಂಹ ರಾಶಿಯಲ್ಲಿ ಸೂರ್ಯ ಬುಧ ಕೇತು ಇರೋದ್ರಿಂದ ಮಾತು ಸರಾಗವಾಗಿ ಮಾತಾಡೋಕ್ಕಾಗಲ್ಲ. ಸಂಗೀತಗಾರರಿಗೆ ಚೆನ್ನಾಗಿ ಸಂಗೀತ ಹೇಳ್ಬೇಕು ಅನಿಸುತ್ತೆ, ಆದರೂ ಸ್ವರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು. ಭಾಷಣ ಮಾಡಬೇಕಾದ್ರೆ ಸ್ವಲ್ಪ ಟಾಪಿಕ್ ಬಿಟ್ಬಿಡುವಂಥದ್ದು. ಕೆಲವು ಟೈಮಲ್ಲಿ ನಿಮ್ಮ ಮಾತಿನಲ್ಲಿ ಮಧುರತೆ ಇಲ್ಲ, ನಮ್ರತೆ ಇಲ್ಲ ಅಂತ ಅನ್ನಿಸ್ಬೋದು ಜನಗಳಿಗೆ. ಆದ್ದರಿಂದ ಮಾತಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನೆಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ಫಲಾನುಫಲ. ಹಾಗಾದರೆ ಆರೋಗ್ಯನೂ ಕೂಡ ಚೆನ್ನಾಗಾಗುತ್ತೆ, ಧನಲಾಭನೂ ಕೂಡ ಉಂಟಾಗುತ್ತೆ, ನಿಜವಾದ ಸ್ನೇಹವನ್ನು ಕೂಡ ನೀವು ಪಡಿತೀರಿ. ಹಾಗಾದರೆ ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೆಸರುವಾಸಿ ಆಗ್ತೀರಿ. ರಾಜಕಾರಣಿಗಳು ಪ್ರಖ್ಯಾತಿಯನ್ನ ಪಡಿತೀರಿ. ಇನ್ನು ಯಾರ ಕಟಕ ರಾಶಿ ಜಾತಕರಿದ್ದೀರಿ, ರೀಲ್ಸ್ ಮಾಡ್ತಾ ಇದ್ದೀರಿ, ಯೂಟ್ಯೂಬರ್ಗಳಾಗಿದ್ದೀರಿ, ಒಳ್ಳೆ ಹೆಸರು ಖ್ಯಾತಿಯನ್ನ ಪಡಿತೀರಿ. ಶಾಂತಿಯುತವಾದ ಗೃಹ ಜೀವನವನ್ನ ನಡೆಸ್ತೀರಿ. ಏನೇ ಕಾಯಿಲೆಗಳಿದ್ರು ಅದೆಲ್ಲ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿವಾರಣೆ ಆಗುತ್ತೆ. ಒಳ್ಳೆ ವೈದ್ಯರು ಸಿಗ್ತಾರೆ, ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಒಳ್ಳೆ ಮೆಡಿಸಿನ್ ಸಿಗುತ್ತೆ. ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಶತ್ರುಗಳನ್ನು ಕೂಡ ನೀವು ಸೋಲಿಸ್ತೀರಾ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಯಾರೋ ಮಾಡಿದ ತಪ್ಪು
ಆಪಾದನೆಗಳು ಬರುವ ಸಾಧ್ಯತೆ. ಅದಕ್ಕೆ ಚಂದ್ರನ ನೋಡ್ಬಿಟ್ರೆ ಏನಾಗುತ್ತೆ, ಆಪಾದನೆಗಳು ಬರುತ್ತೆ ಅಂತಾರೆ. ಆದಷ್ಟು ಬಹಳ ಎಚ್ಚರವಾಗಿರಬೇಕು. ಪತ್ನಿ ವಿವಾದ, ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುತ್ತೆ. ಹಾಗಾದರೆ ಕರ್ಕಾಟಕ ರಾಶಿ ಜಾತಕರು, ನೀವೆಲ್ಲ ಜಲರಾಶಿ, ಬಹಳ ಸೂಕ್ಷ್ಮ ಸ್ವಭಾವದವರು. ನೀವೆಲ್ಲ ಬೆಳಿಗ್ಗೆ ಎದ್ದು ಅರಳಿ ವೃಕ್ಷದ ಕೆಳಗಡೆ ಕೂತು ಓಂ ಜಗದ್ಗುರುವೇ ನಮಃ, ಗುರುಗಳ ಗುರು ಜಗದ್ಗುರು ಈಶ್ವರ, ಈಶ್ವರನ ನೆನಪು ಮಾಡಿ ಅರಳಿ ವೃಕ್ಷವನ್ನು 21 ಸಲ ನಮಸ್ಕಾರ ಮಾಡಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಈಗ ಮೇಷ, ವೃಷಭ, ಮಿಥುನ ಆಯಿತು, ಕಟಕನೂ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಜನ್ಮ ರಾಶಿಗೆ ಬುಧನ ಸಂಚಾರ. ಬುಧ ಲಾಭಾಧಿಪತಿ, ಧನಾಧಿಪತಿ. ನೀವೇನ್ ಮಾಡ್ತೀರಿ, ಬುಧ ಜನ್ಮ ರಾಶಿಗೆ ಬಂದಾಗ ಸೆಲ್ಫ್, ನಿಮ್ಮನ್ನು ನೀವು ಬ್ರ್ಯಾಂಡ್ ಮಾಡ್ಕೊಳ್ಳೋದು. ಕೆಲವರು ಏನ್ ಮಾಡ್ತಾರೆ, ತನ್ನನ್ನು ತಾನೇ ಬ್ರ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ, ಬೇರೆ ಯಾರೋ ಮಾಡಲ್ಲ, ನೀವೇ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವೇ ಗೌರವಿಸ್ಕೋಬೇಕು. ಅದಕ್ಕೆ ಏನು ಮಾಡ್ತಾರೆ ಕೆಲವರು, ಬೇರೆಯವರು ನನ್ನ ಗೌರವಿಸ್ಲಿ, ನನ್ನನ್ನು ರೆಸ್ಪೆಕ್ಟ್ಫುಲ್ಲಾಗಿ ಕಾಣಲಿ ಅಂತೇಳಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಅಥವಾ ಬೇರೆಯವ್ರು ನನ್ನ ನೋಡಲಿ ಅಂತೇಳಿ ಒಳ್ಳೆ ಕಾರಲ್ಲಿ ಓಡಾಡೋದು. ಹತ್ರ ಸ್ವಂತ ಕಾರ್ ಇದೆ ಅಂತೇಳಿ ನೇಮ್ ಬೋರ್ಡ್ ಹತ್ರ ಅಡ್ಡ ನಿಂತ್ಕೊಂಡ್ಬಿಡೋದು. ಯಾಕೆಂದರೆ ಅದನ್ನು ನಂಬರ್ ನೋಡಿದ ತಕ್ಷಣ ಇಂಥವರೇ ಮಾಲೀಕರು ಅಂತ ಗೊತ್ತಾಗುತ್ತೆ, ನಂದೇ ಕಾರು ಅನ್ನೋ ಥರ ತೋರಿಸ್ಕೊಡೋದು. ಬೇರೆಯವರೆಲ್ಲ ನನ್ನನ್ನು ನೋಡಲಿ, ಹೆಣ್ಮಕ್ಳಾಗಿದ್ರೆ ನನ್ನ ಕಡೆ ಗಮನಿಸ್ಲಿ ಅನ್ನೋದು. ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ನೋಡಿದಾಗ ಅವ್ರ ಮೇಲೆ ಸಿಡ ಅಂತ ನೋಡುವಂಥದ್ದು, ಕೋಪಿಸ್ಕೊಡುವಂಥದ್ದು. ಇನ್ನೊಬ್ಬರ ಪ್ರೀತಿಯನ್ನ ನೀವು ಅರ್ಥ ಮಾಡ್ಕೊಳ್ದೇ ಇರೋದು. ಅದರಲ್ಲೂ ಹೆಣ್ಮಕ್ಳು ಏನಾಗುತ್ತೆ, ಇಗೋಯಿಸ್ಟಿಕ್ ಜಾಸ್ತಿ ಬಂದ್ಬಿಡುತ್ತೆ. ನಾನೇ ಹೆಚ್ಚು, ನನಗಿಂತ ಜಾಸ್ತಿ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಆಗ ಯಾರಾದರೂ ನಿಮ್ಮನ್ನ ಒಳ್ಳೆ ವ್ಯಕ್ತಿ ಪ್ರೀತಿಸಿದಾಗಲೂ ಕೂಡ ಅದು ನಿಮಗೆ ಅರ್ಥ ಮಾಡ್ಕೊಳಕ್ಕಾಗದೆ ಒಂಟಿತನ ಅನುಭವಿಸ್ಬೇಕಾಗುವಂಥ ಪರಿಸ್ಥಿತಿ ಕೂಡ ಉಂಟಾಗ್ಬೋದು. ಅದಕ್ಕೆ ಕೆಲವೊಂದು ವಿಷಯದಲ್ಲಿ ಬಹಳ ಜಾಗೃತರಾಗಿರಬೇಕು. ತುಂಬ ತಾನು ತಾನು ನಾನು ಅನ್ನೋದನ್ನ ಬಿಡಬೇಕಾಗತ್ತೆ. ಏಕೆಂದರೆ ಬುಧನೂ ಕೂಡ ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳು ಕೂಡ ಹೆಚ್ಚಾಗ್ಬೋದು. ಜನಗಳು ಶತ್ರುಗಳಾಗ್ತಾರೆ. ಸಂಬಂಧಿಕರ ಜೊತೆ ಶತ್ರುತ್ವನ ಬೆಳೆಸ್ಕೋಬೇಡಿ. ನಾನು ನಾನು ಅಂತ ಹೇಳಿ ಶತ್ರುತ್ವ ಬೆಳೆಸ್ಕೋಬೇಡಿ. ಆತಂಕ ಪಡೋದು, ಪಿತ್ತ ಅಥವಾ ನರಗಳ ದೌರ್ಬಲ್ಯ ಉಂಟಾಗೋದು, ಅದಕ್ಕೆ ಬಹಳ ಎಚ್ಚರ. ವ್ಯಾಜ್ಯಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಿಯ ವೀಕ್ಷಕರೇ, ಈ ವಾರದಲ್ಲಿ ಸಿಂಹ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ತಿಳಿಸ್ತೀನಿ. ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಂಗಿರ್ತೀರಿ, ಶುಕ್ರ ನೀಚನಾದರೂ ಕೂಡ ನಿಮಗೆ ಧನವನ್ನ ಕೊಡ್ತಾನೆ. ಯಾಕೆ ಅಂದ್ರೆ ಸಿಂಹ ರಾಶಿಯವರಿಗೆ ದಶಮಾಧಿಪತಿ ದ್ವಿತೀಯ ಭಾವದಲ್ಲಿ ಬಂದಾಗ ನಿಧಾನಕ್ಕಾದರೂ ದುಡ್ಡನ್ನ ಕೊಡ್ತಾನೆ. ದಶಮ ಅಂದ ಕಷ್ಟಪಡಬೇಕು, ಕಷ್ಟಪಟ್ಟು ದುಡಿಬೇಕು. ಅವಾಗ ನಿಮ್ಮ ಹತ್ರ ದುಡ್ಡು ನಿಧಾನವಾಗಿ ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬಹಳ ಹುಷಾರಾಗಿರಬೇಕು. ಮುಖದಲ್ಲಿ ಏನಾದರೂ ಒಂದು ಮುಖ ರೋಗಗಳು ಬರ್ಬೋದು. ಕೆಲವರಿಗೆ ಕಣ್ಣುಗಳ ತೊಂದರೆ ಆಗ್ಬೋದು. ಬಲಗಣ್ಣು ಕೆಲವು ತೊಂದರೆ ಆದರೆ ಕೆಲವರಿಗೆ ಎಡಗಣ್ಣು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಗುರು ಉಚ್ಚನಾಗಿ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಉಪಪ್ರಜ್ಞೆ, ಮನಸ್ಸು ದೈವದ ಕಡೆ ನಿಮ್ಮ ಮನಸ್ಸು ಹೋಗುತ್ತೆ. ತೀರ್ಥಕ್ಷೇತ್ರಗಳ ಪ್ರಯಾಣ ಮಾಡುವಂತಹ ಯೋಗ ಸಿಂಹ ರಾಶಿಯವರಿಗೆ ಉಂಟಾಗುತ್ತೆ. ಸಿಂಹ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಬೇಸರಗಳಾಗುವಂಥದ್ದು, ಧನನಷ್ಟ ಆಗುವಂಥದ್ದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ಆಗ್ಬೋದು, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು.
ಆದರೆ ಸಿಂಹ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಹಿರಿಯರಿಂದ ಉತ್ತಮ ಹೆಸರನ್ನು ಗಳಿಸ್ತೀರಿ. ಹತ್ತಿರವಾದ ಫಲದಾಯಕವಾದ ಪ್ರಯಾಣ, ಜರ್ನಿ ಮಾಡಬೇಕಾದ್ರೆ ಯಾರ ಜೊತೆಗಿದ್ದು ಜರ್ನಿ ಮಾಡಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಊಟ, ವಸತಿ, ಮಲ್ಗಕ್ಕೆ ಜಾಗ ಇದ್ದರೆ, ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಥವಾ ನಿಮಗೆ ಸ್ವಂತ ಕಾರಲ್ಲಿ ಓಡಾಡ್ತಾ ಇರ್ತೀರಾ, ಮಲ್ಗಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಆ ರೀತಿ ಅನುಕೂಲಗಳು, ಫಲದಾಯಕ ಪ್ರಯಾಣಗಳು, ಲಾಂಗ್ ಜರ್ನಿ ಇರ್ಬೋದು, ಶಾರ್ಟ್ ಜರ್ನಿ ಇರ್ಬೋದು, ಈ ಥರ ಫಲಾನುಫಲ ಸಿಂಹ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ವಿಭೂತಿಯಿಂದ ಬಿಲ್ವಪತ್ರೆಯಿಂದ ಪೂಜೆ ಮಾಡೋದು ಬಹಳ ಒಳ್ಳೆಯದು. ಅವ್ಯಾವು ಸಿಗಲ್ಲ ಅಂದರೆ ಎಕ್ಕದ ಹೂವಿನಿಂದನಾದರೂ ಶಿವನ ಪ್ರೀತಿಯನ್ನ ಗಳಿಸ್ಕೋಬಹುದು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಆಯಿತು. ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಕನ್ಯಾ ರಾಶಿ ಜಾತಕರಿಗೆ ಬುಧ ವ್ಯಯಭಾವದಲ್ಲಿ ಸಂಚಾರ, ಸೂರ್ಯ ಕೂಡ ವ್ಯಯಭಾವದಲ್ಲಿ ಸಂಚಾರ. ಖರ್ಚು ಮಾಡೋಕ್ಕಿಂತ ಮುಂಚೆ ಬಹಳ ಯೋಚನೆಯನ್ನ ಮಾಡಬೇಕು. ಜನಗಳು ಬಂದು ನಿಮ್ಮನ್ನ ಸಾಲ ಕೇಳ್ಬೋದು. ನಿಮಗೇನನ್ಸುತ್ತೆ, ಪಾಪ ಕಷ್ಟ ಅಂತ ಕೊಟ್ಬಿಡ್ತೀರಾ. ಆಮೇಲೆ ನಿಮಗೆ ವಾಪಸ್ ಅವ್ರು ಕೊಡದೇ ಇದ್ದಾಗ ನಿಮ್ಮ ಬಾಂಧವ್ಯ, ಈಗ ದುಡ್ಡು ಕೊಡದೇ ಇದ್ರೆ ಬಾಂಧವ್ಯ ಕೆಡುತ್ತೆ, ದುಡ್ಡು ಕೊಟ್ರೆ ಅವರು ಮತ್ತೆ ವಾಪಸ್ ಕೊಡದೇ ಇದ್ದಾಗಲೂ ಕೂಡ ಬಾಂಧವ್ಯ ಕೆಡುವಂತಹ ಸಾಧ್ಯತೆಗಳಿದೆ. ಗುಪ್ತ ಶತ್ರುಗಳು ಬಹಳ ತೀವ್ರವಾಗಿ ತೊಂದರೆ, ಸಮಸ್ಯೆಗಳನ್ನ ನಿಮಗೆ ಉಂಟು ಮಾಡ್ತಾರೆ. ನಿಮ್ಗೆ ಗೊತ್ತೇ ಆಗಲ್ಲ ಯಾರು ಶತ್ರು ಅಂತ. ನಿಮ್ಮ ಹತ್ರ ಚೆನ್ನಾಗೇ ಇರ್ತಾರೆ, ತೊಂದರೆಗಳು ಮಾಡ್ಬೋದು. ಒಳ್ಳೆ ರಾಜಕೀಯದಲ್ಲಿರುವಂಥವ್ರು ಅಥವಾ ಒಳ್ಳೆ ಪರ್ಸನಾಲಿಟಿ ಇರುವಂಥವ್ರು, ಒಳ್ಳೆ ವ್ಯಕ್ತಿಗಳು ಅನ್ಕೊಂಡವ್ರೆ ನಿಮಗೆ ತೊಂದರೆಗಳನ್ನ ಕೊಡ್ಬೋದು. ಸಂಬಂಧಿಕರ ಜೊತೆ ವೈಷಮ್ಯ ಉಂಟಾಗುವಂಥದ್ದು, ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು, ಅಥವಾ ಕಾಲಿಗೆ ನೋವು ಉಂಟಾಗುವಂಥದ್ದು. ಯಾರಿಗೂ ಕೂಡ ಭೂಮಿ, ಗೌರ್ಮೆಂಟ್ ಆಗಿರಲಿ, ಸುಮ್ಮನೆ ಯಾರಿಗೂ ಕೂಡ ಶ್ಯೂರಿಟಿಗೆ ಸೈನ್ ಹಾಕಬೇಡಿ. ನೀವೇನೇ ಮಾಡ್ಬೇಕಾದ್ರೂ ಒಂದ್ಸಲ ಅಲ್ಲ ಅಂತ 2 ಸಲ ಯೋಚನೆ ಮಾಡಿ. ಸಂಧಿಗಳ ನೋವು ಉಂಟಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಜನ್ಮ ರಾಶಿಯಲ್ಲೇ ಶುಕ್ರ ನೀಚನಾಗ್ತಾ ಇರೋದ್ರಿಂದ ಪ್ರಾಪಂಚಿಕ ಸುಖದ ಕಡೆ ಆಸಕ್ತಿ ಜಾಸ್ತಿ. ಈ ವಾರ ನಿಮಗೆ ಒಳ್ಳೆ ವಾಹನ, ಒಳ್ಳೆ ಕಾರು, ಬಂಗ್ಲೆ ಇರಬೇಕು ಅನ್ನುವಂಥ ಆಸಕ್ತಿ ಉಂಟಾಗುತ್ತೆ. ಇಲ್ಲ ಒಳ್ಳೆ ಬಟ್ಟೆ ಆದರೂ ಹಾಕೋಬೇಕು. ಇನ್ನು ಕೆಲವರಿಗೆ ಪುರುಷರಿಗೆ ಸ್ತ್ರೀಯಿಂದ ಸುಖ ಪಡಬೇಕು ಅನ್ನುವಂಥ ಆಸೆ, ಸ್ತ್ರೀಯರಿಗೆ ಪುರುಷರಿಂದ ಸಂತೋಷವನ್ನು ಪಡಿಬೇಕು ಅನ್ನುವಂಥ ಆಸೆ ಉಂಟಾಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ 4 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಕೆಳಗಡೆ ಬೀಳುವಂತಹ ಭಯ ಉಂಟಾಗುವಂಥದ್ದು, ನಿದ್ರಾಭಂಗ, ಮಲಗಿದ್ರೆ ಎಚ್ಚರ ಆದರೆ ನಿದ್ದೆ, ಸಮಯಕ್ಕೆ ನಿದ್ದೆ ಆಗಲ್ಲ, ಸಮಯ ಬದಲಾವಣೆ ಆಗುತ್ತೆ. ರಾತ್ರಿ 10 ಗಂಟೆಗೆ ಮಲಗ್ತಾ ಇದ್ದಾರೆ, 11 ಆಗ್ಬೋದು, 12 ಆಗ್ಬೋದು. ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಬುಧ ನಿಮಗೇನು ದಶಮಾಧಿಪತಿ 12ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಉದ್ಯೋಗ ಕಳ್ಕೊಳ್ಳುವಂತಹ ಭಯ ಕೂಡ ಉಂಟಾಗಿರುತ್ತೆ. ಹಾಗಾದ್ರೆ ವಾರದ ಕೊನೆ 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಧನಲಾಭ ಆಗುತ್ತೆ. ವ್ಯಾಧಿಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದೀನಿ. ಹಾಗಾದ್ರೆ ಪರಿಹಾರ, ಕನ್ಯಾ ರಾಶಿಯವರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ, ಕನ್ಯಾ ರಾಶಿ ಜಾತಕರು ಎಲ್ಲಿ ದೇವಸ್ಥಾನಗಳು ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ದೇವಸ್ಥಾನಕ್ಕೆ ಈ ವಾರ ನಿತ್ಯ ನಿಯಮಿತವಾಗಿ ಹೋಗ್ಬೇಕು. ಓಂ ಕಾಲಾಯ ನಮಃ, ಕಾಲ ಭೈರವನನ್ನ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಈಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ರಾಶಿಯ ಭವಿಷ್ಯ 6 ರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ. ಈಗ ಮುಂದೆ ರಾಶಿ ಚಕ್ರದಿಂದ 7ನೇ ರಾಶಿ ಯಾವುದು?
ತುಲಾ ರಾಶಿಯ ಭವಿಷ್ಯವನ್ನ ನಾನೀಗ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿ ಜಾತಕರಿಗೆ 24/8/2026ರಿಂದ 30/8/2026 ತುಲಾ ರಾಶಿ ಭವಿಷ್ಯ. ಈಗ ತುಲಾ ರಾಶಿಯವ್ರಿಗೆ ಹೇಗಿದೆ? ತುಲಾ ರಾಶಿಯವರಿಗೆ ಶುಕ್ರ ನೋಡಿ ವ್ಯಯಭಾವದಲ್ಲಿ ಈ ವಾರದಲ್ಲಿ ಸಂಚಾರ, ಸೂರ್ಯ ಲಾಭ ಭಾವದಲ್ಲಿ, ಬುಧನು ಕೂಡ ಲಾಭ ಭಾವದಲ್ಲಿ. ಬಂಧುಗಳಿಂದ ನಿಮಗೆ ಲಾಭ, ತಂದೆಯಿಂದ ನಿಮಗೆ ಲಾಭ, ತಂದೆಯ ಮಾರ್ಗದರ್ಶನದಿಂದ ನಿಮಗೆ ಲಾಭ, ಸರ್ಕಾರದಿಂದ ಅನುಕೂಲಗಳು, ಸರ್ಕಾರದ ಎಲ್ಲಾ ಕೆಲಸಗಳು ಕೂಡ ಆಗುತ್ತೆ. ತಂದೆ ನಿಮಗೆ ಆರ್ಥಿಕ ಸಹಾಯ ಮಾಡುವಂತಹ ಸಾಧ್ಯತೆ ಇದೆ. ಈ ತರ ವಾರ ಭವಿಷ್ಯದಲ್ಲಿ ತುಂಬಾ ಒಳ್ಳೆ ಫಲ ನಿಮಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ಎಲ್ಲ ಮನೋಕಾಮನೆಗಳು, ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುವಂತಹ ಕಾಲ ಇದು. ಆದ್ರೆ ತಂದೆಗೆ ಸ್ವಲ್ಪ ಕಷ್ಟ ಇರುತ್ತೆ, ಅದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕು. ತುಂಬಾ ಕೋಪ, ಎಲ್ಲಾದ್ರೂ ಒಂದು ಕಮ್ಯುನಿಕೇಶನ್ ಮಾತುಕತೆ ನಡಿಬೇಕಾದ್ರೆ ನಿಮಗೆ ಪೇಷನ್ಸೇ ಇರಲ್ಲ, ತುಂಬಾ ಕೋಪವಾಗಿ ವರ್ತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರ, ಭೂಮಿ ತಗೊಳ್ಳೋದು ಮಾರೋದು, ಫ್ಲಾಟ್ ತಗೊಳ್ಳೋದು ಮಾರೋದು, ಮನೆ ತಗೊಳ್ಳೋದು ಮಾರೋದು, ಎಲ್ಲ ವ್ಯಾಪಾರದಲ್ಲೂ ತುಲಾ ರಾಶಿ ಜಾತಕರಿಗೆ ಒಳ್ಳೆ ವ್ಯಾಪಾರ ಅನ್ನೋದು ಆಗುತ್ತೆ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಕೆಲವೊಂದು ತೊಂದರೆಗಳು ಏನಂತ ಅಂದ್ರೆ, ನೀವು ವಿವಾಹ ಆಗಿರುವಂತಹ ಪುರುಷ ಜಾತಕರಾಗಿದ್ದರೆ ಪತ್ನಿಯ ಮೇಲೆ ವೈಮನಸ್ಯವನ್ನ ಮಾಡ್ಕೋಬಾರ್ದು, ಅವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ತಿಳ್ಕೋಬಾರ್ದು. ಸ್ತ್ರೀ ಜಾತಕರಾಗಿದ್ದರೆ ತಮ್ಮ ಪತಿಯನ್ನ ವೈಮನಸ್ಯ, ಶತ್ರುವಂತೆ ನೋಡುವಂಥದ್ದು, ಅಥವಾ ಅವರ ಬಗ್ಗೆ ತಪ್ಪಾದ ತಿಳುವಳಿಕೆಯನ್ನು ಮಾಡ್ಕೊಳ್ಳೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಗುಪ್ತ ಶತ್ರುಗಳು ತೊಂದರೆ ಕೊಡ್ತಾರೆ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಬಹಳ ಎಚ್ಚರವಾಗಿರಬೇಕು. ಯಾರಿಗಾದ್ರೂ ಸಾಲ ಕೊಟ್ಟು ಶ್ಯೂರಿಟಿ ಕೊಟ್ಬಿಟ್ಟಿದ್ರೆ ತೊಂದರೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಪ್ರಿಯ ವೀಕ್ಷಕರೇ, ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ತುಲಾ ರಾಶಿಯವರಿಗೆ ಅನ್ನುವಂಥ ವಿಚಾರ. ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಆಗುತ್ತೆ, ಹತ್ತಿರ ಪ್ರಯಾಣಗಳನ್ನು ಮಾಡ್ತೀರಿ, ಎಲ್ಲ ನಿಮಗೆ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ ಕೊನೆ 4 ದಿನ ಧನದ ವಿಚಾರದಲ್ಲಿ ಎಚ್ಚರ. ಧನ ನಷ್ಟ ಆಗ್ಬೋದು, ಮಾನಸಿಕವಾಗಿ ಹಿಂಸೆ ಆಗ್ಬೋದು, ಒಂಥರ ಭಯ ವಾತಾವರಣ ಉಂಟಾಗ್ಬೋದು, ಪ್ರಯತ್ನಗಳಲ್ಲಿ ಸೋಲು ಉಂಟಾಗುವಂಥದ್ದು, ಸರಿಯಾದ ಸಮಯಕ್ಕೆ ನಿದ್ರೆ ಇಲ್ಲದೆ ನಿದ್ರಾಭಂಗ ಉಂಟಾಗುವಂಥದ್ದು, ನಿದ್ರಾಹೀನತೆ. ನಿದ್ರಾಭಂಗ ಅಂದ ತಕ್ಷಣ ಯಾರೋ ಡಿಸ್ಟರ್ಬ್ ಮಾಡಿ ನಿಮ್ಮ ನಿದ್ರೆಯನ್ನ ಹಾಳಾಗುವಂತಹ ಪರಿಸ್ಥಿತಿ ಕೂಡ ಇದೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡಬೇಕು, ನಿಮಗೆ ಒಳ್ಳೇದಾಗಬೇಕು ಅಂದ್ರೆ, ರಾಹುಕಾಲದಲ್ಲಿ ದುರ್ಗಾದೇವಿ ತಾಯಿ ಬನಶಂಕರಮ್ಮನ್ನ ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ನಿಂಬೆಹಣ್ಣಿನ ದೀಪ ಹಚ್ಚಿ ಆರತಿ ಮಾಡೋದ್ರಿಂದ ತುಲಾ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲ ಪ್ರಾಪ್ತಿ ಆಗುತ್ತೆ. ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಈಗ ಮೇಷ ರಾಶಿಯಿಂದ ತುಲಾ ರಾಶಿವರೆಗೂ 7 ರಾಶಿ ಭವಿಷ್ಯ ಆಗಿದೆ. ಈಗ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನೋಡಿ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗದೆ ಇರೋರಿಗೂ ಕೂಡ ಸರ್ಕಾರದ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಸಿಕ್ಬಿಡುತ್ತೆ. ಉದ್ಯೋಗದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ, ಗೌರವಗಳನ್ನ ಪಡಿತೀರಿ. ನಿಮಗಿಂತ ಯಾರು ಮೇಲಧಿಕಾರಿಗಳಿದಾರೋ ಅವರಿಂದ ಹೊಗಳಿಸ್ಕೊಂತೀರಾ. ಏನಾದರೂ ಅಧಿಕಾರ ಕಳೆದುಕೊಂಡ್ಬಿಟ್ಟಿದ್ರೆ ಮತ್ತೆ ಅಧಿಕಾರವನ್ನ ಪಡಿತೀರಿ. ಇನ್ನು ಕೆಲವು ಪುರುಷ ಜಾತಕರು ಸುಂದರ ಸ್ತ್ರೀ ಜೊತೆ ಸಂತೋಷ ಪಟ್ಟು ಭೋಗಿಸುವಂಥದ್ದು ಮತ್ತು ಅವಳ ಆಸ್ತಿಯನ್ನು ಅನುಭವಿಸೋದು. ಕೆಲವು ಹುಡುಗರು ಇರ್ತಾರೆ, ಒಳ್ಳೆ ಹುಡುಗಿ ಸಿಕ್ಕಾಗ, ವಧು ಸಿಕ್ಕಾಗ ಅಥವಾ ಗರ್ಲ್ ಫ್ರೆಂಡ್ ಸಿಕ್ಕಾಗ ಅವಳದು ಕಾರ್ ಇರುತ್ತೆ, ಮನೆ ಇರುತ್ತೆ, ಫ್ಲಾಟ್ ಇರುತ್ತೆ, ಅದನ್ನೆಲ್ಲ ಸಂತೋಷವನ್ನ ನೀವು ಅನುಭವಿಸ್ಬೋದು. ಅದೇ ಸ್ತ್ರೀ ಜಾತಕರಾಗಿದ್ರೆ ಒಳ್ಳೆ ಉನ್ನತವಾದಂತಹ
ವರ ಸಿಕ್ಕಿದಾಗ ಅಥವಾ ಪ್ರಿಯತಮ ಸಿಕ್ಕಿದಾಗ ಇವೆಲ್ಲ ಸುಖ ಭೋಗವನ್ನು ಅನುಭವಿಸುವಂಥ ಯೋಗ ಉಂಟಾಗುತ್ತೆ. ಬೇರೆಯವರಿಂದ ಉಗುಳಿಸ್ಕೊಂತೀರಾ. ಆಧ್ಯಾತ್ಮಿಕ ನಿಯಮಗಳನ್ನು ನೀವು ಪಾಲನೆ ಮಾಡೋದ್ರಿಂದ ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆ ಮಾಡೋದು, ಹೋಗೋದು, ದೇವಸ್ಥಾನದಲ್ಲಿ ಕಸ ಗುಡಿಸೋದು, ನೆಲ ಒರೆಸೋದು, ಇವೆಲ್ಲ ಸೇವೆ ಮಾಡೋದಂಗೆಲ್ಲ ಇನ್ನೂ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮಗೆ ಶತ್ರುಗಳಿಂದನೂ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಯಾಕಂದರೆ ಬುಧ 8ನೇ ಮನೆ ಅಧಿಪತಿ, ಮತ್ತು ಬುಧ 11ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದಾಗ ಸೋದರ ಮಾವನಿಂದನೂ ಕೂಡ ಲಾಭ, ಅಳಿಯ ಇದ್ರೆ ಅಳಿನಿಂದ ಲಾಭ, ಸೊಸೆ ಇದ್ರೆ ಸೊಸೆಯಿಂದ ನಿಮಗೆ ಲಾಭ ಉಂಟಾಗುತ್ತೆ. ಅಥವಾ ನಿಮ್ಮ ಅಕ್ಕ ಅಣ್ಣ ಇದ್ರೆ ಅವರಿಂದನೂ ನಿಮಗೆ ಲಾಭ ಉಂಟಾಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂತ ನೀವು ಕೇಳಿದಾಗ, ವೃಶ್ಚಿಕ ರಾಶಿ ಜಾತಕರು ಈ ವಾರ ಓಂ ಪರಮಾತ್ಮನೇ ನಮಃ ಅಂತೇಳಿ ಏಕಾಗ್ರತೆಯಿಂದ ಪರಮಾತ್ಮನನ್ನ ನೀವು ನೆನಪು ಮಾಡಬೇಕು. ಶಿವನಿಗೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಬೇಕು, ಆಗ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಈ ವಾರ ಫಲಾನುಫಲ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ತಂದೆಗೆ ಸ್ವಲ್ಪ ಈ ವಾರ ಕಷ್ಟ ಇರುತ್ತೆ, ತಾಯಿಗೆ ಕೋಪ ಜಾಸ್ತಿ ಇರುತ್ತೆ, ನಿಮಗೂ ಕೂಡ ಶೀಘ್ರ ಕೋಪ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮಗೆ ದಶಮಾಧಿಪತಿಯಾದಂತಹ ಬುಧ 9ನೇ ಮನೆಯಲ್ಲಿ ಮತ್ತೆ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಈ ವಾರ. ಅದಕ್ಕೆ ಧನುಸ್ಸು ರಾಶಿ ಜಾತಕರು ಗುರುಗಳ ಮಾರ್ಗದರ್ಶನವನ್ನು ಪಡೀರಿ, ಗುರುಗಳ ನಿಂದನೆಯನ್ನ ಮಾಡಬೇಡಿ, ಆಗ ತೊಂದರೆಗಳಾಗುತ್ತೆ. ಧಾರ್ಮಿಕ ಗ್ರಂಥಗಳು, ದೇವರು ಮತ್ತೆ ಬ್ರಾಹ್ಮಣರನ್ನ ಅವಮಾನಿಸಿದ್ರೆ ಶಾಪಗಳಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ನೀವು ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಬಹಳ ಪ್ರಯತ್ನಗಳನ್ನು ನೀವು ಮಾಡಬೇಕಾಗತ್ತೆ. ಚರ್ಮ ವ್ಯಾಧಿಗಳಿರೋರು ಬಹಳ ಎಚ್ಚರಿಕೆಯನ್ನು ವಹಿಸಿ, ಸ್ವಲ್ಪ ದೇಹ ಶಕ್ತಿ ನಷ್ಟ ಆಗುವಂಥದ್ದು, ಪಿತ್ತದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಧನುಸ್ಸು ರಾಶಿ ಜಾತಕರು ಎಚ್ಚರವನ್ನ ವಹಿಸಬೇಕು. ಹಾಗಾದರೆ ಧನುಸ್ಸು ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳ ಪ್ರಾಪ್ತಿಯಾಗುತ್ತೆ, ಒಡವೆಗಳನ್ನು ಕೊಂಡ್ಕೊಂತೀರಿ, ಕಾಣಿಕೆಗಳು ಸಿಗುತ್ತೆ, ಅನುಕೂಲಗಳಾಗುತ್ತೆ. ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ, ಗೌರವ ನಷ್ಟ ಆಗ್ಬೋದು, ಅದ್ರ ಜೊತೆಗೆ ಧನ ನಷ್ಟ ಆಗ್ಬೋದು, ಕುಟುಂಬದಲ್ಲಿ ಏನೋ ಒಂಥರ ದುಃಖದ ವಾತಾವರಣ ಇರುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಧನಲಾಭ ಆಗುತ್ತೆ, ಪ್ರಯಾಣಗಳಲ್ಲಿ ಲಾಭ ಆಗುತ್ತೆ. ಈ ವಾರ ಒಟ್ಟು 5 ದಿನ ಶುಭ ಕಾಲ, ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದರೆ ಧನುಸ್ಸು ರಾಶಿ ಜಾತಕರು ಯಾವ ಮಂತ್ರವನ್ನು ಜಪ ಮಾಡಬೇಕು ಈ ವಾರ ಅಂದಾಗ, ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಕಾಲಭೈರವನನ್ನ ದೇವರನ್ನ ದರ್ಶನ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು. ಇವೆಲ್ಲ ಪರಿಹಾರವನ್ನ ನೀವು ಮಾಡಿಕೊಂಡಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಧನಸ್ಸು ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲೇ 10ನೇ ರಾಶಿಯೇ ಮಕರ ರಾಶಿ. ಹಾಗಾದರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ಮಕರ ರಾಶಿಗೆ ನೋಡಿ, ಸೂರ್ಯ ಬುಧ ಎಷ್ಟನೇ ಭಾವದ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಮಕರ ರಾಶಿಗೆ ಬುಧ 6ನೇ ಮನೆ ಅಧಿಪತಿ, ಬುಧ ಮಕರ ರಾಶಿಗೆ ಭಾಗ್ಯಾಧಿಪತಿ. ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಫಲ ಕೊಡ್ತಾನ ಇಲ್ಲ. 8ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಅತ್ತೆ ಮಾವ ಇದ್ರೆ, ಅಂದ್ರೆ ವಿವಾಹ ಆಗಿರುತ್ತೆ,
ನಿಮ್ಮ ಪತ್ನಿಯ ತಾಯಿ ತಂದೆ ಅತ್ತೆ ಮಾವ ಅವರಿಂದ ನಿಮಗೆ ಧನಲಾಭ ಬರುವಂಥದ್ದು, ಅಥವಾ ಪಾಲುದಾರಿಕೆ ವ್ಯವಹಾರದಿಂದ ಧನಲಾಭ ನಿಮಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಥವಾ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಅಥವಾ ಪತಿಯ ತಾಯಿ ತಂದೆ ಅತ್ತೆ ಮಾವನಿಂದ ಧನ ಪ್ರಾಪ್ತಿ ಆಗುತ್ತೆ. ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಸಡನ್ ಆಗಿ ನಿಮಗೆ ದುಡ್ಡು ಬರುವಂತಹ ಯೋಗ ಉಂಟಾಗುತ್ತೆ. ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ಸ್ವತ್ತು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಸ್ವತ್ತುಗಳಿಂದ ಲಾಭ ಉಂಟಾಗುತ್ತೆ. ಹೊಸ ಕೆಲಸಗಳು ಸಿಗ್ಬೋದು. ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿದೆ. ಸಾಮಾಜಿಕವಾಗಿ ಕೂಡ ಅಭಿವೃದ್ಧಿ ಆಗ್ತೀರಿ. ಧನ ಪ್ರಾಪ್ತಿ ಕೂಡ ಆಗುತ್ತೆ. ನಿಮ್ಗಾಗ್ಲೇ ಮಕರ ರಾಶಿಯವರಿಗೆ ಗುರುಬಲ ಇದೆ. ಗುರುಜಿ ಕೆಲವೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ, ಅವ್ರದ್ದೆಲ್ಲ ಇಮೇಲ್ ಐ ಡಿ ಇರುತ್ತೆ, ಹೆಸರು ಹಾಕಿರಲ್ಲ. ಆಗ ನಿಮ್ಮ ಹೆಸರು ಹೇಳಕ್ಕಾಗಲ್ಲ. ಈಗ ಏನೋ ಇಮೇಲ್ ಐ ಡಿ ಕೆಲವರು ಶಾಂತ ಅಂತೇನೋ ಬರುತ್ತೆ. ನಿಮಗೆ ನಾನು ಗುರುಜಿ ನನ್ನ ಮಕರ ರಾಶಿ, ನನ್ನ ಕಷ್ಟನೇ ಮುಗಿತಿಲ್ಲ ಅಂದಾಗ ನಿಮ್ಮ ಜಾತಕ ತೋರಿಸ್ಬೇಕು. ಈಗ ಗುರು ಚೆನ್ನಾಗಿ ಫಲ ಕೊಡ್ತಾನೆ. ವಿದ್ಯೆಗೆ ಕಾರಕನಾದಂತಹ ಬುಧನು ಕೂಡ ಈಗ ಶುಭ ಫಲ ಕೊಡ್ತಾ ಇದ್ದಾನೆ. ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿ ಹೇಗಿದೆ, ನಿಮ್ಮ ಜಾತಕದಲ್ಲಿ ಬುಧನ ಪರಿಸ್ಥಿತಿ ಹೇಗಿದೆ, ಗುರು ಬಲ ಬಂದಾಗ ನಿಮ್ಮ ದೋಷಗಳನ್ನ ಕಳ್ಕೊಳ್ಳೋಕೆ ಒಂದು ಒಳ್ಳೆ ಸುವರ್ಣಾವಕಾಶ. ಇಂಥ ಸಮಯದಲ್ಲಿ ಬರೀ ಜಾತಕ ತೋರಿಸೋದಲ್ಲ, ನಾನು ಹೇಳಿದಂತಹ ಮಾರ್ಗದರ್ಶನದಂತೆ ನಿಮಗೆ ಏನು ಕರ್ಮಗಳಿದೆ, ಪ್ರಾರಬ್ಧ ಕರ್ಮಗಳು, ಅದನ್ನ ಪರಿಹಾರಗಳು ಕೂಡ ನೀವು ಮಾಡ್ಕೊಳ್ಳೋಕೆ ಬಹಳ ಅವಕಾಶಗಳು ಈಗ ಸಿಕ್ಕಿರುತ್ತೆ. ಒಳ್ಳೆ ಟೈಮ್ ಬರುತ್ತೆ, ಹೊರಟೋಗುತ್ತೆ. ನೀವು ಜಾತಕಗಳೇ ತೋರಿಸ್ತಾ ಇದ್ದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಈ ಕರ್ಮಗಳು ಹೇಗೆ ಕಳ್ಕೋಬೇಕು ಅಂತ. ನೀವು ಜಾತಕ ತೋರಿಸಿದ್ರೆ ತಾನೇ ನನಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಪ್ರಭಾವ ನೆಗೆಟಿವ್ ಆಗಿದೆಯಾ, ಗುರು ಏನೋ ನೆಗೆಟಿವ್ ಫಲ ಕೊಡ್ತಾ ಇದ್ದಾನ, ಅದೆಲ್ಲ ನೋಡಿ ನಿಮಗೆ ಸೂಚನೆ ಕೊಡಕ್ಕೆ ಅನುಕೂಲ ಆಗುತ್ತೆ. ಈಗಂತೂ ಗುರುಬಲ ಮತ್ತು ಬುಧ ಕೂಡ ಶುಭ ಫಲ ಕೊಡ್ತಾನೆ. ಸೂರ್ಯ ತನ್ನ ಸ್ವಂತ ಕ್ಷೇತ್ರದಿದ್ದಾನೆ. ಯಾವುದಾದ್ರೂ ಗೌರ್ಮೆಂಟ್ ಇಂದ ದುಡ್ಡು ಬರಬೇಕು, ನಿಂತೋಗ್ಬಿಟ್ಟಿದೆ ಅಂದ್ರೆ ಸಡನ್ ಆಗಿ ದುಡ್ಡು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಯಾವುದಾದ್ರೂ ಇರ್ಬೋದು, LIC ಮಾಡಿಸಿರ್ತೀರಿ ಅಥವಾ ಇನ್ನು ಯಾವುದೋ ಒಂದು ವಿಮೆ ಮಾಡಿಸಿರ್ತೀರಾ, ಇನ್ಶೂರೆನ್ಸು, ಅದೆಲ್ಲದರಿಂದನೂ ಕೂಡ ದುಡ್ಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಮಕರ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ತುಂಬಾ ಓಡಾಟ, ಆಯಾಸ ಜಾಸ್ತಿ ಆಗುವಂಥದ್ದು, ಪ್ರಯಾಣದಲ್ಲಿ ಏನೂ ಲಾಭ ಇರಲ್ಲ, ಖರ್ಚು ಜಾಸ್ತಿ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಸ್ನೇಹಿತರನ್ನ ನೀವು ಸಂಧಿಸ್ತೀರಿ, ಉನ್ನತವಾದ ಅಂತಸ್ತನ್ನ ಪಡಿತೀರಿ. ಮತ್ತೆ ವಾರದ ಕೊನೆಯ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ತೊಂದರೆಗಳು, ಶತ್ರುಗಳಿಂದ ತೊಂದರೆ, ಆಮೇಲೆ ದುಃಖ ಉಂಟಾಗುವಂಥದ್ದು. ಒಟ್ಟು ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಜಲವನ್ನ ಕೊಟ್ಟು, ನೀವು ಎಲ್ಲಿ ಅರಳಿ ವೃಕ್ಷ ಇದೆಯೋ ಆ ಅರಳಿ ವೃಕ್ಷಕ್ಕೆ 21 ಸಲ ನಮಸ್ಕಾರ ಮಾಡಿ ಅಲ್ಲಿ ಕೆಳಗಡೆ ಕೂತು ಓಂ ಸದ್ಗುರುವೇ ನಮಃ ಅಂತೇಳಿ ಶಿವ ಪೂಜೆಯನ್ನು ಮಾಡಿ, ಶಿವನ ದೇವಸ್ಥಾನ ಸ್ವಚ್ಛ ಮಾಡುವಂಥದ್ದು, ಕ್ಲೀನ್ ಮಾಡುವಂತಹ ಸೇವೆಯನ್ನು ಮಾಡಿ, ಖಂಡಿತ ಶಿವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭ ರಾಶಿ. ಹಾಗಾದ್ರೆ ಕುಂಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕುಂಭ ರಾಶಿಗೆ ಸಪ್ತಮದಲ್ಲಿ ಸೂರ್ಯ, ಸಪ್ತಮದಲ್ಲಿ ಬುಧ. ನೀವು ನಿಮ್ಮ ಸಂಗಾತಿಯನ್ನ ಟೀಕಿಸುವಂಥದ್ದು, ಬಹಳ ಕೆಟ್ಟ ಫಲವನ್ನ ಅನುಭವಿಸ್ಬೇಕಾಗುತ್ತೆ. ಆದ್ರಿಂದ ಯಾರ ವೀಕ್ನೆಸ್ಸು ನೀವು ನೋಡಕ್ಕೆ ಹೋಗ್ಬೇಡಿ. ಪಾಲುದಾರಿಕೆಯಲ್ಲಿ ನಿಮ್ಮದೇ ನಡಿಬೇಕು ಅಂದಾಗ ಪಾಲುದಾರಿ ವ್ಯವಹಾರ ಮಾಡ್ತಾ ಇರ್ತೀರಿ. ಅವಾಗ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೋ ಅವ್ರ ಮಾತನ್ನು ಸ್ವಲ್ಪ ನೀವು ಕೇಳಬೇಕಾಗತ್ತೆ. ಸ್ವಲ್ಪ ದೈಹಿಕ ಸಂಕಟವನ್ನ ಅನುಭವಿಸುವಂಥದ್ದು, ಮಾನಸಿಕವಾಗಿ ಚಿಂತೆ ಉಂಟಾಗುವಂಥದ್ದು, ಸಂಬಂಧಿಕರ ಜೊತೆ ತೊಂದರೆಗಳಾಗುವಂಥದ್ದು ಅಥವಾ ಸ್ನೇಹಿತರಿಂದ ತೊಂದರೆಗಳಾಗುವಂಥದ್ದು, ಆದಾಯ ಕಡಿಮೆ ಆಗುವಂಥದ್ದು, ಪ್ರಯಾಣಗಳಲ್ಲಿ ನಷ್ಟ ಅನುಭವಿಸುವಂಥದ್ದು, ಚರ್ಮ ವ್ಯಾಧಿಗಳಿರೋರು ಬಹಳ ಜಾಗೃತೆಯನ್ನು ವಹಿಸಿ ಲೈಂಗಿಕ ಭೋಗವನ್ನ
ಕೆಳದರ್ಜೆಯ ಜನರಿಂದ ಪಡೆದು ಕೆಲವರು ಸಂತೋಷವನ್ನು ಪಡುವಂತಹ ಯೋಗ ಕೂಡ ಕೆಲವರಿಗೆ ಉಂಟಾಗುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಗೆ ತೊಂದರೆ ಆಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಬಹಳ ಎಚ್ಚರ. ಹತ್ತಿರ ಸಂಬಂಧಿಕರ ಜೊತೆ ವಾದ ವಿವಾದ ವಾಗ್ವಾದಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಕುಂಭರಾಶಿ ಜಾತಕರು ಎಚ್ಚರ. ನೋಡಿ, ಕುಂಭರಾಶಿ ಜಾತಕರಿಗೆ ಪಂಚಮಾಧಿಪತಿ ಬುಧ ಮತ್ತು ಅಷ್ಟಮಾಧಿಪತಿ ಬುಧ. ನೀವು ಏನ್ ಮಾಡ್ತೀರಿ, ನೀವು ಯಾರನ್ನ ಪ್ರೀತಿಸ್ತಾ ಇರ್ತೀರೋ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೀರಿ. ಆಗ ಏನಾದ್ರೂ ವಿವಾದ ಅಡೆತಡೆಗಳು ಉಂಟಾದಾಗ ನಿಮ್ಮ ಮಾನಸಿಕವಾಗಿ ಇನ್ನ ಚಿಂತೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶುಕ್ರ ನೇರವಾಗಿ ಶನಿಯನ್ನ ನೋಡ್ತಾ ಇರೋದ್ರಿಂದ ನಿಧಾನವಾಗಿ ಹಣ ನಿಮ್ಮ ಹತ್ರ ಬರುತ್ತೆ. ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ನಿಮಗೆ ಅಧಿಕಾರ ಪ್ರಾಪ್ತಿ, ಗೌರವಗಳು ಪ್ರಾಪ್ತಿ, ಸಂತೋಷ ಅನ್ನೋದು ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಅನಾರೋಗ್ಯ ಉಂಟಾಗುವಂಥದ್ದು, ವ್ಯರ್ಥ ಓಡಾಟ ಉಂಟಾಗುವ ಸಾಧ್ಯತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಒಡವೆಗಳನ್ನ ತಗೊಂತೀರಿ, ಉತ್ತಮವಾದ ಸೌಕರ್ಯಗಳು ಸಿಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದರೆ ಕುಂಭರಾಶಿ ಜಾತಕರು ಯಾವ ಪರಿಹಾರವನ್ನು ನೀವು ಮಾಡ್ಕೋಬೇಕು ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಅಂತ ಹೇಳಿದಾಗ, ಶಿವನನ್ನ ಓಂ ಅವ್ಯಕ್ತಾಯ ನಮಃ. ಶಿವ ಕಣ್ಣು ಕಾಣಲ್ಲ, ಅವ್ಯಕ್ತ ಅಲ್ವಾ. ನಮ್ಮೊಳಗಿರುವಂಥ ಚೈತನ್ಯ ಶಕ್ತಿ ಆತ್ಮನು ಕೂಡ ಏನಾಗಿದೆ, ಅವ್ಯಕ್ತ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ. ಆಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷಿಕ ಧನಸ್ಸು ಮಕರ ಕುಂಭ ರಾಶಿ ಆಯ್ತು. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನ ರಾಶಿ. ಹಾಗಾದ್ರೆ ಮೀನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಪ್ರಿಯ ವೀಕ್ಷಕರೇ, ನೀವು ಶತ್ರುಗಳನ್ನ ಸದೆ ಬಡಿತೀರಿ ಈ ವಾರ. ಅಂದ್ರೆ ನಿಮ್ಗೆ ಯಾರು ಶತ್ರುಗಳು ಏನು ತೊಂದರೆ ಕೊಡೋಕ್ಕಾಗಲ್ಲ, ಅವ್ರ ಮೇಲೆಲ್ಲ ವಿಜಯ ಪಡಿತೀರಿ. ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬುದ್ಧಿಯಿಂದ ಗೆಲ್ಲುವಂಥದ್ದು, ಸರ್ಕಾರದ ಸಹಾಯದಿಂದ ಗೆಲ್ಲುವಂಥದ್ದು, ರಾಜಕಾರಣಿಗಳ ಸಹಾಯದಿಂದ ನಿಮಗೆ ವಿಜಯ ಪ್ರಾಪ್ತಿಯಾಗುವಂಥದ್ದು. ರಾಜಕಾರಣಿಗಳು ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ ಲೆವೆಲ್ವರೆಗೂ ನೀವಿದ್ರೆ ಅಲ್ಲೆಲ್ಲ ಕಡೆಯಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ. ಅಧಿಕಾರ ಇರುತ್ತೆ. ಗುರುಜಿ, ನನಗೆ 6 ತಿಂಗಳು ಇರ್ತೀನ 1 ವರ್ಷ ಇರ್ತೀನ ಈ ಪೋಸ್ಟಿಂಗ್ ಅಲ್ಲಿ, ಯಾವಾಗ ನಾನು ಸೂಟ್ ಕೇಸ್ ರೆಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಈ ವಾರ ಇನ್ನೂ ಅಧಿಕಾರ ವೃದ್ಧಿ ಆಗುತ್ತೆ, ನೀವೇನಿನ್ನೂ ಟ್ರಾನ್ಸ್ಫರ್ ಆಗಲ್ಲ, ಚಿಂತೆ ಮಾಡಬೇಡಿ ಮೀನರಾಶಿ ಜಾತಕರು. ಶತ್ರುಗಳ ಮೇಲೆ ಜಯ ಅನ್ನೋಂಥ ವಿಚಾರ ಹೇಳಿದ್ದೀನಿ. ಸಹೋದ್ಯೋಗಿಗಳು ಜೊತೆಗೆ ಉತ್ತಮವಾದ ಬಾಂಧವ್ಯ ಇರುತ್ತೆ. ಅಧಿಕಾರನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವೆಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸಹೋದ್ಯೋಗಿಗಳ ರಾಜಕೀಯ ಅಲ್ಲೆಲ್ಲ ಗೆಲ್ತೀರ ನೀವು, ಏನು ತೊಂದರೆ ಇಲ್ಲ. ಉತ್ತಮವಾದ ಆಹಾರ, ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಒಳ್ಳೆ ಊಟ ಮಾಡುವಂಥ ಯೋಗ, ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸುವಂತಹ ಯೋಗ. ನೋಡಿ, ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಯೋಗ ಇರಬೇಕು. ವಿದ್ಯಾರ್ಥಿಗಳು ಉನ್ನತ ವಿದ್ಯೆಯನ್ನು ಓದೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಗುರುಜಿ ಈಗ ಡಿಗ್ರಿ ಆಯಿತು. ಹಾಗಾದರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ವಾರದ ಮೊದಲು 4 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟೈಮ್ ತುಂಬ ಚೆನ್ನಾಗಿದೆ. ನಿಮಗೆ ಗೌರವಗಳು ಬರುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಅವಿವಾಹಿತರಿಗೆ ವಿವಾಹ ಭಾಗ್ಯ. ಕೆಲವು ಡೈವರ್ಸ್ ಆಗೋಗ್ಬಿಟ್ಟಿರುತ್ತೆ, ಮತ್ತೆ ನಮಗೆ ವಿವಾಹ ಭಾಗ್ಯ ಬರುತ್ತಾ? ಖಂಡಿತ ವಿವಾಹ ಭಾಗ್ಯ ನಿಮಗೂ ಉಂಟಾಗುತ್ತೆ. ಗುರುಬಲ ಮೀನರಾಶಿಯವರಿಗೆ ಇದೆ. ನಿಮಗೆ ಈಗ ವಿವಾಹ ಆಗುವಂತಹ ಯೋಗ ಕೂಡ ಕಂಡು ಬರ್ತಾ ಇದೆ. ಆದರೆ ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಿಗಳನ್ನ ತೋರಿಸ್ಬೇಕು. ನಿಮಗೆ ಮದುವೆ ಆಗುವಂತಹ ವಧು ನಿಮ್ಮ ಜೊತೆಗೆ ಹೊಂದ್ಕೊಂತಾರ, ನಿಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕೊಂತಾರ ಇಲ್ವಾ, ಏನಾದರೂ ದೋಷಗಳಿದೆಯಾ ಜಾತಕದಲ್ಲಿ ತಿಳ್ಕೊಂಡು ಪರಿಹಾರ ಮಾಡ್ಕೋಬೇಕು. ಗುರುಜಿ ಸಾಲಾವಳಿ ನೋಡಿದೆ ಕರೆಕ್ಟಾಗಿ ಬಂತು, ನಮ್ಮ 500 ಹೇಳಿದ್ರು ಅಂತೇಳಿ ವಿವಾಹ ಆಗಿ
ತೊಂದರೆಯನ್ನು ಅನುಭವಿಸಬಾರ್ದು. ಸ್ತ್ರೀ ಜಾತಕರಾಗಿದ್ದರೆ ವರನ ಆಯುಷ್ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಇಲ್ಲ ಅಂದರೆ IVF ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ವೈರಿಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ಮತ್ತು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಅಪಘಾತಗಳಾಗುವಂಥದ್ದು, ಭಯ ಆಗುವಂಥದ್ದು, ಏನಾದರೂ ಗಾಯಗಳಾಗುವಂಥದ್ದು, ಶೀಘ್ರ ಕೋಪ ಬರುವಂಥದ್ದು ಅಥವಾ ಮನಸ್ತಾಪಗಳು ಉಂಟಾಗುವಂಥದ್ದು, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ ಅಂತ ಹೇಳಲಾಗುತ್ತೆ. ಅದಕ್ಕೆ ಸಣ್ಣ ಕೋಪ ಬಂದರೂ ಕೂಡ ಕೋಪವನ್ನು ಮಾಡ್ಕೋಬೇಡಿ. ಗುರುಬಲ ಇದ್ದಾನೆ, ದುಃಖ ಪಡಬೇಡಿ. ಕರ್ಮದ್ದೇ ಯೋಚನೆಗಳು, ಕೆಲಸದ್ದೇ ಯೋಚನೆಗಳು ಮಾಡಬೇಡಿ. ತಾಯಿ ಬಗ್ಗೆ ತುಂಬ ಎಮೋಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮಾನಸಿಕವಾಗಿ ಏನೇ ಗ್ರಹಗತಿಗಳಿದ್ರೂ ಕೂಡ ಮೀನರಾಶಿಯವರಿಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರಲ್ಲ. ಶುಕ್ರ ಬೇರೆ ಸಪ್ತಮದಲ್ಲಿ ನಿಮ್ಮ ಜನ್ಮ ರಾಶಿಗೆ ನೀಚನಾಗ್ಬಿಟ್ಟಿದ್ದಾನೆ, ಸಪ್ತಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ನಿಮಗೆ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ತ್ರೀಯ ವಿಚಾರದಲ್ಲಿ ಚಿಂತೆ ಜಾಸ್ತಿ. ಕೆಲವರು ನಡತೆ ಇಲ್ಲದ ಸ್ತ್ರೀ ಜೊತೆ ಸೇರುವಂತಹ ಸಾಧ್ಯತೆ ಇದೆ, ಪುರುಷ ಜಾತಕರು. ಸ್ತ್ರೀ ಜಾತಕರು ಅಷ್ಟೇ, ನಡತೆ ಇಲ್ಲದಂತಹ ಪುರುಷರ ಜೊತೆ ಸೇರುವಂಥದ್ದು. ದಾಂಪತ್ಯ ಜೀವನದಲ್ಲಿ ನಿಮ್ಮ ಘನತೆ ಹಾಳಾಗುತ್ತೆ. ಈ ಥರ ನೀವು ತಪ್ಪು ಕೆಲಸಗಳನ್ನು ಮಾಡಿದ್ರೆ, ಅಥವಾ ಹೀಯಾಳಿಕೆ, ಭಯ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಉತ್ತಮ ಬಾಂಧವ್ಯ ಅನ್ನೋದು ಇರಲ್ಲ. ಫಲವಿಲ್ಲದ ಪ್ರಯಾಣಗಳನ್ನು ನೀವು ಮಾಡ್ತೀರಿ. ನಿಮಗೆ ನೀರಿನಿಂದ ಅಪಾಯ ಉಂಟು, ಅದಕ್ಕೆ ಸುಮ್ಮನೆ ಸ್ವಿಮ್ ಮಾಡ್ತೀನಿ ಅಂತೇಳಿ ಹುಷಾರಾಗಿರ್ರಿ. ಸ್ವಿಮ್ಮಿಂಗ್ ಬಂದರೂ ಕೂಡ ಹುಷಾರಾಗಿರಬೇಕು. ಕೆಲವು ಟೈಮಲ್ಲಿ ಸಿಟ್ಟು ಬಂದು ತಡೆಯೋಕ್ಕಾಗದೆ ಹುಚ್ಚರಂತೆ ಕೂಗಾಡುವಂಥದ್ದು. ಇನ್ನು ಕೆಲವರಿಗೆ ಸ್ತ್ರೀ ಮೂಲಕ ಸಂಕಷ್ಟಗಳು, ಇನ್ನು ಕೆಲವರಿಗೆ ಮೂತ್ರ ವ್ಯಾಧಿಗಳು, ಗುಪ್ತ ವ್ಯಾಧಿಗಳು. ಅದಕ್ಕೆ ಮೀನರಾಶಿ ಜಾತಕರು ಈ ಎಲ್ಲ ಏನು ನೆಗೆಟಿವ್ ಎಫೆಕ್ಟ್ ಇದೆ ಅದರಿಂದ ಕಮ್ಮಿ ಆಗಬೇಕು, ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂತ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವಪಾರ್ವತಿ ದೇವಸ್ಥಾನ ಎಲ್ಲಿದೆಯೋ, ಅರ್ಧನಾರೀಶ್ವರ ದೇವಸ್ಥಾನ, ಶಿವಪಾರ್ವತಿ ದೇವಸ್ಥಾನ ಎಲ್ಲಿದೆಯೋ ಅಲ್ಲೋಗಿ ಶಿವನನ್ನ ಮತ್ತು ಪಾರ್ವತಿ ದೇವಿಯನ್ನ ಇಬ್ಬರನ್ನೂ ಕೂಡ ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಅಥವಾ ಮಂತ್ರ ಶಿವ ಅನ್ನೋದ್ರಲ್ಲಿನೇ ಶಿ ಅಂದರೆ ಶಿವ, ವಾ ಅಂದರೆ ಶಕ್ತಿ. ಆದ್ದರಿಂದ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ನಾನೀಗ 12 ರಾಶಿಗಳ ಭವಿಷ್ಯ ಅಂದರೆ ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರೇ, ನೀವು ಎಷ್ಟೆಷ್ಟು ಶೇರ್ ಮಾಡ್ತೀರಾ, ಎಷ್ಟು ನೀವು ಕಮೆಂಟ್ ಮಾಡ್ತೀರಾ, ಎಷ್ಟು ವೀಕ್ಷಣೆ ಮಾಡ್ತೀರಾ, ಅದರ ಆಸಕ್ತಿ ಮೇಲೆ ನಾನು ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ನಿಮಗೆ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಶಿವ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ, ನಿಮ್ಮ ಎಲ್ಲ ಮನೋಕಾಮನೆಗಳು ದೇವರು ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.